ನನ್ನ ಹೆಸರು ರೇಖಾ ಶಿವಕುಮಾರ್ ಅಂತ ಹೇಳಿ. ನಾನು ಮೂಲತಃ ನನ್ನ ಹುಟ್ಟೂರು ಮತ್ತೆ ಗಂಡನ ಊರು ಸಹ ಮಂಡ್ಯ ಜಿಲ್ಲೆ. ಅದು ನನಗೊಂದು ಹೆಮ್ಮೆ. ನಮ್ಮ ಈ ಒಂದು ಸಕ್ಕರೆಯ ನಾಡಿನಲ್ಲಿ ಬಹಳ ವಿಜೃಂಭಣೆಯಿಂದ ಈ ಒಂದು ಸಾಹಿತ್ಯದ ಹಬ್ಬ ನಡೀತಾ ಇರ್ತಕ್ಕಂಥದ್ದು ಬಹಳ ಬಹಳ ಹೆಮ್ಮೆಯ ವಿಷಯ. ನಾನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಉದ್ಯೋಗಿಯಾಗಿ ಶಿಕ್ಷಕಿ ವೃತ್ತಿಯನ್ನ ಆಯ್ಕೆ ಮಾಡಿಕೊಂಡು ಅಲ್ಲಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದೀನಿ. ನನ್ನ ಹೆಮ್ಮೆಯ ತವರಿನಲ್ಲಿ ಈ ಒಂದು ವಿಜೃಂಭಣೆಯಿಂದ ಈ ಒಂದು ಸಾಹಿತ್ಯ ಕಾರ್ಯಕ್ರಮ ನಡೀತಾ ಇರ್ತಕ್ಕಂಥದ್ದು ಬಹಳ ಹೆಮ್ಮೆ ವಿಷಯ ಆಗಿರೋದ್ರಿಂದ ಎಲ್ಲ ಜನಸಾಮಾನ್ಯರು ಸಹ, ಎಲ್ಲ ಅಧಿಕಾರಿ ವರ್ಗದವರು ಎಲ್ಲರೂ ಸಹ ಇಲ್ಲಿಗೆ ಬಂದಿದ್ದಾರೆ. ನಿಜವಾಗ್ಲೂ ಬಹಳ ಅದ್ಭುತವಾಗಿದೆ. ಏನು ಇತಿಹಾಸವನ್ನ ಸೃಷ್ಟಿಸೋ ರೀತಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಅಂತ ಹೇಳಲಿಕ್ಕೆ ನಾವು ಮಂಡ್ಯ ಜಿಲ್ಲೆಯವರಾಗಿ ನನಗೂ ಹೆಮ್ಮೆ ಅನಿಸ್ತಾ ಇದೆ. ಎಲ್ಲ ಸಾಹಿತಿಗಳು, ಎಲ್ಲ ಸಾಹಿತ್ಯ ಪ್ರೇಮಿಗಳು, ಕನ್ನಡಾಭಿಮಾನಿಗಳು ಸ್ವತಃ ತಮ್ಮ ಒಂದು ಜವಾಬ್ದಾರಿ ಇದು, ನಮ್ಮ ಒಂದು ಕರ್ತವ್ಯ ಇದು ಅಂತ ಹೇಳಿ ಒಂದು ಹಬ್ಬದಲ್ಲಿ ಪಾಲ್ಗೊಂಡಿದ್ದಾರೆ. ಹಾಗೆ ಈ ಹಬ್ಬವನ್ನ ತುಂಬಾ ಚೆನ್ನಾಗಿ ನಿರ್ವಹಣೆ ಮಾಡಿದ್ದಾರೆ ಈ ಒಂದು ಜಿಲ್ಲಾ ಉಸ್ತುವಾರಿಯವರು. ಅವರಿಗೆ ಈ ಪರವಾಗಿ ನಾವು ಧನ್ಯವಾದಗಳನ್ನ ಹೇಳಲೇಬೇಕು. ಸಮ್ಮೇಳನ ಒಂದ್ ರೀತಿ ಹಬ್ಬ ಅನ್ನಿಸ್ತಾ ಇದೆ ಸರ್. ಮಂಡ್ಯ ಜನಕ್ಕಂತೂ ಪ್ರತಿ ಹಳ್ಳಿಗೂ ಸಹ ಈ ಒಂದು ಸಮ್ಮೇಳನ ತಲುಪಿದೆ ಅಂತ ಹೇಳ್ಬೋದು. ಪ್ರತಿ ಹಳ್ಳಿಯಲ್ಲಿಯೂ ಸಹ ಕನ್ನಡದ ಬಗ್ಗೆ ಒಂದು ಅಭಿಮಾನ ಮೂಡ್ತಾ ಇದೆ. ಈ ರೀತಿ ಸಾಹಿತ್ಯ ಸಮ್ಮೇಳನಗಳು ನಡೆಯೋದ್ರಿಂದ ಇವಾಗ ಏನು ಜಾಗತಿಕ ಮಟ್ಟದಲ್ಲಿ ನಾವು ಕನ್ನಡದ ಒಂದು ಹೆಜ್ಜೆಯನ್ನ ಮೂಡಿಸ್ತಾ ಇದೀವೇನೋ, ಇಡೀ ಜಾಗತಿಕ ಮಟ್ಟದಲ್ಲಿ ನಾವು ಸದ್ದು ಮಾಡ್ತಾ ಇದೀವಿ ಕನ್ನಡಿಗರು ಅಂತ ಹೇಳಲಿಕ್ಕೆ ಹೆಮ್ಮೆ ಆಗ್ತಾ ಇದೆ. ಖಂಡಿತ ಈ ಒಂದು ಕಾರ್ಯಕ್ರಮ ಜಾಗತಿಕ ಮಟ್ಟದಲ್ಲಿ ಒಂದು ಸದ್ದನ್ನ, ಒಂದು ಇತಿಹಾಸವನ್ನ, ಒಂದು ದಾಖಲೆಯನ್ನ ನಿರ್ಮಾಣ ಮಾಡುತ್ತೆ. ನನ್ನ ಹೆಸರು ರೇಖಾ ಅಂತೇಳಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಒಂದು ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕಿಯಾಗಿ, ಕನ್ನಡ ಶಿಕ್ಷಕಿ ಆಗಿ ಇಲ್ಲಿ ಬಂದಿದ್ದೇನೆ.